Prarthana. I am from GHS Kallakuppa, Ramnagar district, Karnataka. This is my model and kitchen mitra. Very easy for kitchen. Me and my mom kitchen ಅಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾರೆ. So many problems, situations ಹ್ಯಾಂಡಲ್ ಮಾಡಿ ಫೇಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ LPG ಗ್ಯಾಸ್ ರಿಪೇರ್ ಆಗ್ಬೋದು, ನೈಟ್ ಪವರ್ ಫೇಲ್ಯೂರ್ ಆಗ್ಬೋದು, ಫ್ಯಾನ್ ಫೆಸಿಲಿಟೀಸ್ ಇರಲ್ಲ, ತುಂಬ ಸ್ವೆಟ್ಟಿಂಗ್ ಇರುತ್ತೆ, ಮತ್ತು ಎಂಟರ್ಟೈನ್ಮೆಂಟ್ ಇರಲ್ಲ, ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ, ಮತ್ತು ನೈಟ್ ಶಾರ್ಪಿಂಗ್ ಇರಲ್ಲ. ಸೊ ಮೆನಿ ಪ್ರಾಬ್ಲಮ್ಸ್ ಇದೆ. ಇದು ಒಂದು ಫ್ರಂಟ್ ಪ್ಯಾನಲ್, ಇದು ಲೆಫ್ಟ್ ಪ್ಯಾನಲ್, ಇದು ರೈಟ್ ಪ್ಯಾನಲ್, ಇದು ಟಾಪ್ ಪ್ಯಾನಲ್, ಇದು ಬ್ಯಾಕ್ ಪ್ಯಾನಲ್. ಫ್ರಂಟ್ ಪ್ಯಾನಲ್ ಬಂದು ಆಟೋಮೆಟಿಕ್ LDR ಲೈಟ್, 2 ಬ್ಲೂಟೂತ್ ಸ್ಪೀಕರ್ಸ್, ಇದು LPG ಗ್ಯಾಸ್ ಲೀಕೇಜ್ ಸೆನ್ಸರ್ ಆ್ಯಂಡ್ ಬಜರ್, ದಿಸ್ ಒನ್ USB, ದಿಸ್ ಒನ್ ಕೋಕೋನಟ್ ಗ್ರೇಟಿಂಗ್, ಇದು ನೈಟ್ ಶಾರ್ಪಿಂಗ್, ಇದು ಸೋಲಾರ್ ಪ್ಯಾನಲ್ಸ್, ದಿಸ್ ಸ್ವಿಚಸ್. ಇದು ಒಂದು ಫ್ಯಾನ್, ಸ್ವೆಟಿಂಗ್ ಜಾಸ್ತಿ ಹೋಗುತ್ತೆ ಕಿಚನ್ನಲ್ಲಿ, ಫ್ಯಾನ್ ಫೆಸಿಲಿಟೀಸ್. ಇದು ಲೈಟ್, ಡಾರ್ಕ್ ಆಗಿದ್ರೆ ಮಾತ್ರ ಲೈಟ್ ಆಗುತ್ತೆ. ಸೊ ಇವಾಗ ಲೈಟ್ಸ್ ಆನ್ ಇರೋದ್ರಿಂದ ಲೈಟ್ ಇವಾಗ ಆನ್ ಆಗೋಲ್ಲ, ಡಾರ್ಕ್ ಇದ್ರೆ ಲೈಟ್ ಆಗುತ್ತೆ. ಒಂದು ಸ್ಯಾಂಡಲ್ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಕೊಕೊನಟ್ ಗ್ರೇಟಿಂಗ್, ಮ್ಯಾನುಫ್ಯಾಕ್ಚರ್ಸ್ ಆಗೋದ್ರಿಂದ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮೊಬೈಲ್ನ ಚಾರ್ಜರ್ ಕೂಡ ಮಾಡ್ಬೋದು. ಸೋಲಾರ್ ಪ್ಯಾನಲ್ಸ್ ಔಟ್ಸೈಡ್ ತೊಗೊಂಡೋಗಿ ಅಲ್ಲಿ ಸನ್ಲೈಟ್ 3 ಅವರ್ಸಲ್ಲಿ ಇದು ಚಾರ್ಜ್ ಆಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ. ಈ ಯೆಲ್ಲೋ ಕಲರ್ ಲೈಟ್ ಡಾರ್ಕ್ ಬರುತ್ತೆ. ಇದು DC ಅಡಾಪ್ಟರ್ ಅಡಾಪ್ಟರಿಂದ ಕೂಡ ಚಾರ್ಜ್ ಮಾಡ್ಬೋದು. ರೆಡ್ ಲೈಟ್ ಬಂದರೆ DC ಅಡಾಪ್ಟರಿಂದ ಚಾರ್ಜ್ ಆಗ್ತಿದೆ ಅಂತ. ಇದು ಕಿಚನ್ಗೆ ತುಂಬ ವೆರಿ ಯೂಸ್ಫುಲ್ ಮಾಡೆಲ್. ಥ್ಯಾಂಕ್ ಯು. ದಿಸ್ ಇಸ್ ಅ ಡ್ರೈನ್ ಪ್ರೊಟೆಕ್ಷನ್ ರೋಬೋಟ್. ಈ ರೋಬೋಟ್ನಲ್ಲಿ ಫಸ್ಟು ಒಂದು ಅಲ್ಟ್ರಾಸಾನಿಕ್ ಸೆನ್ಸರ್ನ ಬಳಸಿದ್ದೀನಿ. ಈ ಅಲ್ಟ್ರಾಸಾನಿಕ್ ಸೆನ್ಸರ್ ಟ್ರ್ಯಾಕ್ಟರ್ಗೆ ಅಡ್ಡವಾಗಿರೋ ವಸ್ತುನ ದೂರದಿಂದಲೇ ಡಿಟೆಕ್ಟ್ ಮಾಡಿ ಒಂದು ಸಿಗ್ನಲ್ನ ಮೈಕ್ರೋ ಕಂಟ್ರೋಲರ್ಗೆ ಕಳಿಸುತ್ತೆ. ಮೈಕ್ರೋ ಕಂಟ್ರೋಲರ್ ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ, ಆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ರಿಲೇ ಮಾಡಲಿಕ್ಕೆ ಸಿಗ್ನಲ್ ಕಳಿಸುತ್ತೆ. ರಿಲೇ ಮಾಡಿದ್ದು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿರೋ ಪ್ರಾಬ್ಲಮ್ನ ಹಿಂದೆ ಬರ್ತಾ ಇರೋ ಟ್ರೈನ್ಗೆ ಸಿಗ್ನಲ್ನ ಕಳಿಸುತ್ತೆ. ಆಗ ಟ್ರೈನಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಮುಂದೆ ಪ್ರಾಬ್ಲಮ್ ಇದೆ, ನಾವು ಇಲ್ಲೇ ಸ್ಟಾಪ್ ಮಾಡ್ಕೊಬೇಕು, ಇಲ್ಲ ಮುಂದೆ ಹೋದರೆ ನಮಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅವರಲ್ಲೇ ಸ್ಟಾಪ್ ಮಾಡ್ಕೊತಾರೆ. ಅದೇ ರೀತಿ ಇಲ್ಲೊಂದು ಕ್ಯಾಮ್ರಾ ಫಿಟ್ ಮಾಡ್ತೀನಿ. ಈ ಕ್ಯಾಮ್ರಾ ಟ್ರ್ಯಾಕ್ ಕಂಡೀಷನ್ ಹೇಗಿದೆ, ಟ್ರ್ಯಾಕಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಟ್ರ್ಯಾಕಲ್ಲಿ ಏನಾದ್ರು ಗ್ಯಾಪ್ ಇದೆಯಾ, ಇಲ್ಲ ಟ್ರ್ಯಾಕಲ್ಲಿ ಏನಾದ್ರು ಮೂವ್ ಆಗ್ತಿದೆಯಾ, ಟ್ರ್ಯಾಕ್ಗೆ ಅಡ್ವಾಗಿ ಏನಾದ್ರು ಬಿದ್ದಿದೆಯಾ ಅಂತ ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಲೈವ್ ಸ್ಟ್ರೀಮ್ನ ಹಿಂದೆ ಬರ್ತಾ ಇರೋ ಟ್ರೈನ್ಗೆ ಮತ್ತು ರೈಲ್ವೆ ಕಂಟ್ರೋಲ್ ರೂಮ್ಗೆ ಕಳಿಸುತ್ತೆ. ಅವಾಗ ಟ್ರೈನಲ್ಲಿ ಬರ್ತಾ ಇರೋರಿಗೆ ಮತ್ತು ರೈಲ್ವೆ ಕಂಟ್ರೋಲ್ ರೂಮಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಇಲ್ಲಿ ಟ್ರ್ಯಾಕಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ ಅಂತ. ಆಗ ಅವ್ರ ಹಿಂದೆನೇ ಸ್ಟಾಪ್ ಮಾಡ್ಕೊತಾರೆ. ಈ ರೀತಿ ನಾವು ಟ್ರೈನ್ ಆಕ್ಸಿಡೆಂಟ್ಗಳನ್ನೆಲ್ಲ ತಡಿಬೋದು. ಈ ಸೆನ್ಸರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳೋದಾದರೆ, ಫಸ್ಟು ಇದು ಒಂದು ರೇಡಿಯೋ ಒಂದು ಅಲ್ಟ್ರಾಸಾನಿಕ್ ಸೌಂಡ್ನ ಕಳಿಸುತ್ತೆ. ಅಲ್ಟ್ರಾಸಾನಿಕ್ ಸೌಂಡ್ ಹೋಗಿ ಆಪೋಸಿಟ್ ಇರೋ ಥಿಂಗ್ಸ್ ಮೇಲೆ ಬಿದ್ದು ಅದು ವಾಪಸ್ ರಿಫ್ಲೆಕ್ಟ್ ಆಗಿ ಹಿಂದೆ ಬಂದಾಗ ಆ ಬಂದಿದ್ದ ಅಲ್ಟ್ರಾಸಾನಿಕ್ ಸೌಂಡ್ನ ಇನ್ನೊಂದು ರಿಸೀವ್ ಮಾಡ್ಕೊಳುತ್ತೆ. ಆ ರಿಸೀವ್ ಮಾಡ್ಕೊಂಡಿದ್ದ ಸಿಗ್ನಲ್ನ ಹಿಂದೆ ಸೆನ್ಸರ್ಗೆ ಕಳಿಸುತ್ತೆ. ಆಮೇಲೆ ಆ ಸೆನ್ಸರ್ಸು ಆಗಲೇ ಥರ ವರ್ಕ್ ಮಾಡುತ್ತೆ. ನೆಕ್ಸ್ಟು ಇವಾಗ ಈ ಇದು ರೋಬೋಟ್ ಮುಂದೆ ಹೋಗಿರುತ್ತೆ. ಇವಾಗ ಟ್ರೈನ್ ಮತ್ತು ರೋಬೋಟ್ ಮಧ್ಯದಲ್ಲಿ ಏನಾದ್ರು ಬಂದರೆ ಈ ಟ್ರೈನಲ್ಲಿ ಒಂದು ಸೆನ್ಸರ್ ಬಳಸಿದ್ದೀನಿ. ಈ ಸೆನ್ಸರು ರೋಬೋಟು ಮತ್ತು ಟ್ರೈನ್ ಮಧ್ಯದಲ್ಲಿ ಏನಾದ್ರು ಥಿಂಗ್ಸ್ ಬಂದರೆ ಅದನ್ನು ಡಿಟೆಕ್ಟ್ ಮಾಡಿ ಟ್ರೈನ್ನ ಸ್ಟಾಪ್ ಮಾಡುತ್ತೆ. ಥ್ಯಾಂಕ್ ಯು.
ಹೆಸರು ಭಾಸ್ಕರ್ ಮೂರ್ತಿ, 9ನೇ ತರಗತಿ. ನನ್ನ ಹೆಸರು ಭೀಮೇಶ, 10ನೇ ತರಗತಿ. ಸರ್ಕಾರಿ ಪ್ರೌಢಶಾಲೆ ಕಲ್ಲನಕುಪ್ಪೆ. ಪ್ರಾಜೆಕ್ಟ್ ಟೈಟಲ್ ಏರ್ ಪ್ಯೂರಿಫಿಕೇಶನ್ ಟವರ್. UNSCG ಕ್ಲೈಮೇಟ್ ಆಕ್ಷನ್. ನಾವು ದಿನನಿತ್ಯ ಜೀವನದಲ್ಲಿ ಹಲವಾರು ವಾಹನಗಳನ್ನ ಬಳಸ್ತಾ ಇರ್ತೀವಿ. ಆ ವಾಹನದಲ್ಲಿ ಹೊಗೆ ಬಿಡುಗಡೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಮುಟ್ಟಿದಾಗ ಹೊಗೆ ಬಿಡುಗಡೆ ಆಗುತ್ತೆ. ಆ ಹೊಗೆ ವಾಯುಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಉರಿಸಿದಾಗ ಹೊಗೆ ಬಿಡುಗಡೆ ಆಗುತ್ತೆ. ಅದು ಕೂಡ ವಾಯುಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಸಿಮೆಂಟ್ ಕಾರ್ಖಾನೆ, ಜಲ್ಲಿ ಕುಟ್ಟುವ ಕಾರ್ಖಾನೆ, ಮನೆ ಕಟ್ಟಬೇಕಾದ್ರೆ ಡೆಮಾಲಿಷ್ ಮಾಡಬೇಕಾದ್ರೆ ಸಾಮಾನ್ಯ ಧೂಳುಗಳೆಲ್ಲ ಉತ್ಪತ್ತಿ ಆಗುತ್ತೆ. ಆ ಧೂಳು ಕೂಡ ಮಲಿನೀಕರಣಕ್ಕೆ ಉಂಟಾಗುತ್ತೆ. ಈ ಸಮಸ್ಯೆಯನ್ನು ಪರಿಹರಿಸಕ್ಕೆ 2 ಮಾರ್ಗ ಇದೆ. ಒಂದು, ಹೆಚ್ಚಾಗಿ ಸಸ್ಯಗಳನ್ನ ಬೆಳೆಸಬೇಕು. ಅದು ಯಾವ ರೀತಿ ಸಸ್ಯಗಳನ್ನ ಬೆಳೆಸಬೇಕು ಅಂದ್ರೆ ಮನಿ ಪ್ಲಾಂಟ್, ಸ್ನೇಕ್ ಪ್ಲಾಂಟ್, ತುಳಸಿ, ಬಿದಿರು, ಅರಳಿ ಮರ, ಬೇವಿನ ಮರ ಇಂತಹ ಗಿಡಗಳ ಸಸ್ಯಗಳನ್ನ ಹೆಚ್ಚಾಗಿ ಬೆಳೆಸಬೇಕು. ಮತ್ತೊಂದು, ಸಸ್ಯಗಳು ಬೆಳೆಸಕ್ಕಾಗದಿರೋ ಜಾಗದಲ್ಲಿ, ಸಸ್ಯಗಳು ಇಲ್ದಿರೋ ಜಾಗದಲ್ಲಿ ಈ ರೀತಿ ಒಂದು ಏರ್ ಪ್ಯೂರಿಫಿಕೇಶನ್ ಟವರ್ನ ಅಳವಡಿಸಬೇಕು. ಈ ಒಂದು ಟವರ್ನಲ್ಲಿ ಮುಖ್ಯವಾಗಿ 3 ಭಾಗ: ಕೆಳಗಿನ ಭಾಗ, ಮೇಲಿನ ಭಾಗ ಮತ್ತೆ ಈ ಭಾಗ. ಈ ಭಾಗದಿಂದ ನಿಷ್ಕಾಸ ಹೊಗೆ ಒಳಗಡೆ ಬಂದು ಮೊದಲನೇ ಮಾಡಿ ಚಿಮಣಿಗೆ ಬರುತ್ತೆ. ಬಂದ ಚಿಮಣಿಗೆ ನಾವು ಪಂಪ್ ಮೋಟರ್ ಸಹಾಯದಿಂದ ಸೋಡಿಯಂ ಹೈಡ್ರಾಕ್ಸೈಡ್ ನ ಸಿಂಪಡಿಸ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಯಾಕೆ ಸಿಂಪಡಿಸ್ತೀವಿ ಅಂದ್ರೆ ಕಾರ್ಬನ್ ಅದ್ರ ಜೊತೆ ಬೇಗ ವಿಲೀನವಾಗುತ್ತೆ. ಅದಕ್ಕೋಸ್ಕರ ಸೋಡಿಯಂ ಹೈಡ್ರಾಕ್ಸೈಡ್ ನ ಸಿಂಪಡಿಸ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ವಿಲೀನಾಗಿ ಸೋಡಿಯಂ ಕಾರ್ಬನೇಟ್ ಆಗುತ್ತೆ. ಉಂಟಾದ ದ್ರಾವಣ ಈ ಕೆಳಗಿನ ಭಾಗದಲ್ಲಿ ಸಂಗ್ರಹ ಆಗುತ್ತೆ. ಅದೇ ರೀತಿ ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅದು ಸಹ ಸೋಡಿಯಂ ಹೈಡ್ರಾಕ್ಸೈಡ್ ನೀರು ಇರುತ್ತಲ್ಲ ಅದ್ರ ಜೊತೆ ವಿಲೀನಾಗಿ ಅದು ಸಹ ಕೆಳಗಡೆ ಹೋಗುತ್ತೆ. ಉಳಿದ ಕಾರ್ಬನ್ ಕಣ ಮತ್ತು ಧೂಳಿನ ಕಣ ಮೇಲ್ಗಡೆ ಹೋಗುತ್ತೆ. ಈ ಮೇಲ್ಭಾಗದಲ್ಲಿ ಈ ರೀತಿ ಒಂದು ಅಲ್ಯೂಮಿನಿಯಂ ಸಿಲಿಂಡರ್, ಮಧ್ಯದಲ್ಲಿ ಒಂದು ಲೋಹದ ಹಾಳೆನ ಇಲ್ಲಿ ಬಿಟ್ಕೊಂಡಿದೀವಿ. ಅದೇ ರೀತಿ ಇಲ್ಲೊಂದು ವೋಲ್ಟೇಜ್ ಬೂಸ್ಟರ್ ನ ಫಿಕ್ಸ್ ಮಾಡ್ಕೊಂಡಿದೀವಿ. ಈ ವೋಲ್ಟೇಜ್ ಬೂಸ್ಟರ್ ಗೆ ನಾವು 5 ವೋಲ್ಟ್ ವಿದ್ಯುತ್ ಕೊಟ್ರೆ ಇದು 1000 ಕಿಲೋ ವೋಲ್ಟ್ ಆಗಿ ಬೂಸ್ಟ್ ಮಾಡುತ್ತೆ. ಈಗ ಇವೆರಡರ ನಡುವೆ 5 ವೋಲ್ಟೇಜ್ ವಿದ್ಯುತ್ ಹರಿಬೇಕಾದ್ರೆ ಕಣಗಳು ಅದರ ನಡುವೆ ಬಂದಾಗ ಅದು ಕೂಡ ಬಂದು ಅಲ್ಯೂಮಿನಿಯಂ ಕ್ಯಾನ್ಗೆ ಕಚ್ಕೊಡುತ್ತೆ. ಅವಾಗ ಶುದ್ಧ ಗಾಳಿ ಹೊರಗಡೆಗೆ ಬರುತ್ತೆ. ಈಗ ನೋಡ್ಬೋದು ಹೊಗೆ ಬರ್ತಾ ಇದೆ. ಅಲ್ಲಿ ನಾನು ಬೂಸ್ಟರ್ ನ ಆಕ್ಟಿವೇಟ್ ಮಾಡ್ತೀನಿ. ಹೊಗೆ ಬರೋದು ನಿಂತೋಯ್ತು. ಈಗ ಮತ್ತೆ ಹೊಗೆ ಆಚೆ ಬರ್ತಾ ಇದೆ. ಬೂಸ್ಟರ್ ನ ಆಕ್ಟಿವೇಟ್ ಮಾಡಿದ್ರೆ ಹೊಗೆ ಬರೋದು ನಿಂತೋಗುತ್ತೆ. ಈ ರೀತಿ ನಾವು ವಾಯು ಮಾಲಿನ್ಯನ ಕಡಿಮೆ ಮಾಡಬಹುದು.